ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದಾರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವು ಅದೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. DC ಕನ್ವರ್ಷನ್ ಆಗಿದೆ. BBMP ಲಿಮಿಟ್ಸಲ್ಲಿ ಬರುತ್ತೆ. ಬಿ ಖಾತಾ ಪ್ರಾಪರ್ಟಿ ಇದು. ಸೊ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಇದೇ ನೋಡಿ ಪ್ರಾಪರ್ಟಿ ಬಂದುಬಿಟ್ಟು ಡೈಮೆನ್ಷನ್ 30x40 ಬರುತ್ತೆ. ರೋಡ್ ಬೈ 30 ಬರುತ್ತೆ. ಲೆಂತ್ ಬೈ 40 ಬರುತ್ತೆ. ಟೋಟಲ್ ಬಂದುಬಿಟ್ಟು 1200 ಸ್ಕ್ವೇರ್ ಫೀಟ್ ಇದೆ. ಸೈಡ್ ಫೇಸಿಂಗ್ ಈಸ್ಟ್ ಇದೆ. ಮೇನ್ ಡೋರ್ ಫೇಸಿಂಗ್ ಎಲ್ಲನೂ ನಾರ್ತ್ ಮತ್ತು ಈಸ್ಟ್ ಇದೆ. ಸೊ ಗ್ರೌಂಡ್ ಪ್ಲಸ್ 2 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 1 BHK ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ 3 BHK ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ ಕೂಡ ಅಷ್ಟೇ 1 BHK ಮತ್ತು 2 BHK ಮಾಡಿದ್ದಾರೆ. ಸೊ ಫ್ರಂಟ್ ಎಲಿವೇಷನಲ್ಲಿ ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು. ಸೊ ಮನೆ ಮುಂದೆ ರೋಡ್ ಕೂಡ ಅಷ್ಟೇ 30 ಫೀಟ್ ರೋಡ್ ಇರುತ್ತೆ. ಸೊ ಏರಿಯಾ ಕೂಡ ಅಷ್ಟೇ ತುಂಬ ಡೀಸೆಂಟಾಗಿದೆ. ಸೊ ಒಳ್ಳೆ ಫ್ಯಾಮಿಲೀಸ್ ಇರುವಂಥ ಲೊಕ್ಯಾಲಿಟಿ ಇದು. ಬನ್ನಿ ಈಗ ಇನ್ಸೈಡ್ ನೋಡೋಣ, ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದು ಮೇನ್ ಗೇಟ್. ಇದು ಮೇನ್ ಗೇಟ್ ಎಲ್ಲ ಅಷ್ಟೇ ಓಪನ್ ಗೇಟ್ ಇರುತ್ತೆ. 2 ಕಡೆ ಗೇಟ್ ಓಪನ್ ಕೊಟ್ಟಿದ್ದಾರೆ. ಸೊ ಕಾರ್ ಪಾರ್ಕಿಂಗ್ಗೆ ತುಂಬ ಈಸಿಯಾಗಿರುತ್ತೆ. ಸೊ ಗೇಟ್ ಎಲ್ಲ ಅಷ್ಟೇ ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. 60 mm ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಮನೆಗೆ ಓನ್ ಬೋರ್ವೆಲ್ ಇದೆ, ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಇದೆ. ಸೊ ಇದು ಬೋರ್ವೆಲ್ ಮತ್ತು ಸಂಪ್. ಇದು ಸಂಪ್ ಕೂಡ ಅಷ್ಟೇ 12,000 ಲೀಟರ್ ಕೆಪಾಸಿಟಿ ಮಾಡಿ 12,000 ಲೀಟರ್ ಕೆಪಾಸಿಟಿ ಮಾಡಿದ್ದಾರೆ. ಸೊ ಅಲ್ಲೇನು ಪೈಪ್ ಕಾಣಿಸ್ತಿದೆ ಅಲ್ಲ ಬಂದುಬಿಟ್ಟು CMC ಕನೆಕ್ಷನ್ ಅದು. ಸೊ 2 ಕನೆಕ್ಷನ್ ಇದೆ ಮನೆಗೆ. ಬೋರ್ವೆಲ್ ಕೂಡ ರನ್ನಿಂಗ್ ಇದೆ, ಒಳ್ಳೆ ವಾಟರ್ ಕೂಡ ಇದೆ. ಸೊ ಪಾರ್ಕಿಂಗ್ ನೋಡ್ಬೋದು. ಸೊ 2 ಕಾರ್ ಹಾಕ್ಕೋಬೋದು. 7 ಸೀಟರ್ ಎಲ್ಲ 5 ಸೀಟರ್ 2 ಕಾರ್ ಹಾಕ್ಕೊಂಡು ಆಲ್ಮೋಸ್ಟ್ ಒಂದು 10 2 ವೀಲರ್ಸ್ನ ಪಾರ್ಕ್ ಮಾಡ್ಕೋಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಸೊ ಪಾರ್ಕಿಂಗ್ ಎಲ್ಲ 1 by 1 ಟೈಲ್ಸ್ ಯೂಸ್ ಮಾಡಿದ್ದಾರೆ, ನೋಡ್ಬೋದು. 25 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಮನೆಗೆ ಇದು ಎಲೆಕ್ಟ್ರಿಸಿಟಿ ಕನೆಕ್ಷನ್ಸ್ ಇದು. ಟೋಟಲ್ ಬಂದುಬಿಟ್ಟು 6 ಮೀಟರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ 5 ಮನೆಗೆ ಬರುತ್ತೆ, 1 ಕಾಮನ್ ಬರುತ್ತೆ. ಸೊ ಎಲ್ಲದಕ್ಕೂ ಅಷ್ಟೇ 3 kW ಪ್ರೊವೈಡ್ ಮಾಡಿಕೊಡ್ತಾರೆ. ಎಲ್ಲ ಪರ್ಮನೆಂಟ್ ಮಾಡಿಕೊಡ್ತಾರೆ. ಇದು 4 ಮನೆಗೆ ಗ್ಯಾಸ್ ಕನೆಕ್ಷನ್ಸ್ ಇದು. ಇಂಡಿವಿಜುವಲ್ ಗ್ಯಾಸ್ ಕನೆಕ್ಷನ್ ಪ್ರೊವೈಡ್ ಮಾಡಿದ್ದಾರೆ. ಇದಕ್ಕೆಲ್ಲ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿಕೊಡ್ತಾರೆ. ಪಾರ್ಟಿಷನ್ ಮಾಡಿ ಸೇಫ್ಟಿ ಗ್ರಿಲ್ ಮಾಡಿಕೊಡ್ತಾರೆ. ಸೊ ಮನೆ ಸುತ್ತಲೂ ನೀಟಾಗಿ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ. ಸೊ 2.5 ಫೀಟ್ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ 2 ಕಡೆನೂ. ಸೊ ಆಲ್ಮೋಸ್ಟ್ 3 ಫೀಟ್ ಪ್ಯಾಸೇಜ್ ಕೂಡ ಇದೆ, ನೋಡ್ಬೋದು. ಒಬ್ಬರು ಓಡಾಡ್ಬೋದು, ಆ ಥರ ಪ್ಯಾಸೇಜ್ ಕೂಡ ಕೊಟ್ಟಿದ್ದಾರೆ. ನೀಟಾಗಿ ಕಾಂಪೌಂಡೆಲ್ಲ ಹಾಕಿ ಸೆಕ್ಯೂರ್ ಮಾಡಿದ್ದಾರೆ. ಸೊ ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ನೋಡ್ಬೋದು 2x4 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಪಾರ್ಕಿಂಗ್ ಏರಿಯಾ ಇನ್ನೊಂದು ಟೈಮ್ ಅಬ್ಸರ್ವ್ ಮಾಡೋದು, ತುಂಬ ಸ್ಪೇಸಿಯಸ್ ಇದೆ ಪಾರ್ಕಿಂಗ್ ಕೂಡ. ಸೊ ಬಿಲ್ಡಿಂಗ್ ಕೂಡ ಅಷ್ಟೇ ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜಲ್ಲಿದೆ. ಸೊ ಇನ್ನೆಲ್ಲ ಒಂದು 10% ವರ್ಕ್ ಇರ್ಬೋದು ಅಷ್ಟೇ. ಅದನ್ನು ಅಷ್ಟೇ ಬೇಗ ಫಿನಿಶ್ ಮಾಡಿಕೊಡ್ತಾರೆ. ಸ್ಟೆಪ್ಸ್ ಕೆಳಗಡೆ ನೋಡ್ಬೋದು, ಸ್ವಲ್ಪ ಜಾಗ ಕೂಡ ಇದೆ. ಇಲ್ಲಿ ಬೇಕಾದ್ರೆ ಸ್ಟೋರ್ ಕೂಡ ಮಾಡ್ಕೋಬೋದು. ಸೇಫ್ಟಿ ಗ್ರಿಲ್ ಹಾಕೊಂಡು ಸ್ಟೋರ್ ಕೂಡ ಮಾಡ್ಕೋಬೋದು. ಸೊ ಆ ಕಡೆನೂ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ. ಸೊ ಇಲ್ಲಿ 1 BHK ಮಾಡಿದ್ದಾರೆ ಗ್ರೌಂಡ್ ಫ್ಲೋರಿ. ಮೈನ್ ಡೋರ್ ಫೇಸಿಂಗ್ ನಾರ್ತ್ ಇರೋದು. ಡೋರು ಮತ್ತು ವಾಸ್ಕಲ್ ಬಂದುಬಿಟ್ಟು ರೆಡ್ ಸಾಲ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಅಷ್ಟೇ ಫ್ರಂಟ್ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಫ್ಲೋರಿಂಗ್ ಎಲ್ಲ ಎಂಟೈರ್ ಬಿಲ್ಡಿಂಗ್ ಬಂದುಬಿಟ್ಟು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಒಳ್ಳೆ ಕ್ವಾಲಿಟಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಹಾಲ್ ಇದು. ಸೊ 1 BHK ಹಾಲ್ ಇದು. ಸೊ ಹಾಲಲ್ಲಿ ಕೂಡ ನೋಡ್ಬೋದು POP ಎಲ್ಲ ಮಾಡಿದ್ದಾರೆ. ಒಂದು TV ಯೂನಿಟ್. ವಿಂಡೋಸ್ ಎಲ್ಲ ಅಷ್ಟೇ ವುಡನ್ ವಿಂಡೋಸ್ ಕೊಟ್ಟಿದ್ದಾರೆ. ಎಲ್ಲನೂ ರೆಡ್ ಸಾಲ್ ಮೆಟೀರಿಯಲ್ ವುಡನ್ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ. ಗ್ರಾನೈಟ್ ಕೂಡ ಅಷ್ಟೇ ಒಳ್ಳೆ ಕ್ವಾಲಿಟಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. TV ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ನೋಡ್ಬೋದು. ಸೊ ಹಾಲಲ್ಲಿ ಪೂಜಾ ರೂಮ್ ಕೂಡ ಕೊಟ್ಟಿದ್ದಾರೆ. ಪೂಜಾ ರೂಮ್ ಮತ್ತು UPS ಪಾಯಿಂಟ್ ಎರಡೂ ಇಲ್ಲೇ ಕೊಟ್ಟಿದ್ದಾರೆ. ಮೇಲ್ಗಡೆ ಪೂಜಾ ರೂಮ್, ಕೆಳಗಡೆ UPS ಪಾಯಿಂಟ್ ಪ್ರೊವೈಡ್ ಮಾಡಿದ್ದಾರೆ. 2 ವಿಂಡೋ ಕೊಟ್ಟಿದ್ದಾರೆ ಹಾಲಲ್ಲಿ. ಸೊ ಕಿಚನ್ ಇದು ಮಾಡ್ಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಫ್ರಿಜ್ ಪಾಯಿಂಟ್ ಸಪ್ರೇಟ್ ಇದೆ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ಮಿಡ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ಬಾಸ್ಕೆಟ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ರೆಸ್ಟ್ ರೂಮ್ಸ್ ಎಲ್ಲ ಅಷ್ಟೇ ಪ್ಯಾರವೇಟ್ ಫಿಟ್ಟಿಂಗ್ಸ್ ಬರುತ್ತೆ. ಎಲ್ಲನೂ ವೆಸ್ಟರ್ನ್ ಟಾಯ್ಲೆಟ್ಸ್ ಬರುತ್ತೆ. ಇಲ್ಲೂ ಸಹ ವಾಲ್ಗಳ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದು ರೂಮ್ಸ್ ಇದು ರೂಮ್ ಇದು ಕಾಮನ್ ರೂಮ್ ಇರುತ್ತೆ. ಕ್ವೀನ್ ಸೈಜ್ ಕಾಟ್ ಹಾಕೋಬೋದು ಅಷ್ಟೇ. 2 ವಿಂಡೋ ಕೊಟ್ಟಿದ್ದಾರೆ. 2 ಅಷ್ಟೇ ವುಡನ್ ವಿಂಡೋ ಕೊಟ್ಟಿದ್ದಾರೆ. ಕಬೋರ್ಡು ಮತ್ತು ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಕ್ವೀನ್ ಸೈಜ್ ಕಾಟ್ ಹಾಕೋಬೋದು. ರೂಮ್ ಬಂದುಬಿಟ್ಟು 8x10 ಇದೆ ರೂಮ್ ಸೈಜ್ ಇದು. ಸೊ ಇಷ್ಟಿದೆ ಗ್ರೌಂಡ್ ಫ್ಲೋರಲ್ಲಿ. ಪಾರ್ಕಿಂಗ್ ಬಿಟ್ಟು 1 BHK ಮಾಡಿದ್ದಾರೆ. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ಫಸ್ಟ್ ಫ್ಲೋರ್ ಬಂದುಬಿಟ್ಟು 3 BHK ಮಾಡಿದ್ದಾರೆ. ಸ್ಟೆಪ್ಸ್ ಎಲ್ಲ ನೋಡಿ, ಸ್ಟೆಪ್ಸ್ಗೆಲ್ಲ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ ಅಷ್ಟೇ ಐರನ್ ಮೆಟೀರಿಯಲ್ ಯೂಸ್ ಮಾಡಿ 16 mm ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಇದು ಫಸ್ಟ್ ಫ್ಲೋರ್ ಇದು. ಫಸ್ಟ್ ಫ್ಲೋರ್ ಬಂದುಬಿಟ್ಟು ಓನರ್ ಇರೋಕ್ಕೆ ಅಂತ ಹೇಳ್ಬಿಟ್ಟು 3 BHK ಮಾಡಿದ್ದಾರೆ. ಫುಲ್ ಫ್ಲೋರ್ ಬಂದುಬಿಟ್ಟು 3 BHK ಕೊಟ್ಟಿದ್ದಾರೆ. ಇಲ್ಲೂ ವಾಲ್ಗೆಲ್ಲ ನೋಡ್ಬೋದು ಟೈಲ್ಸ್ ಯೂಸ್ ಮಾಡಿದ್ದಾರೆ. ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಪ್ಯಾಸೇಜ್ ಕೂಡ ನೋಡ್ಬೋದು. ಇಲ್ಲಿ ಪ್ಯಾಸೇಜ್ ಆಲ್ಮೋಸ್ಟ್ 8x6 ಇದೆ ಇದು ಪ್ಯಾಸೇಜ್ ಕೂಡ. ಫ್ರಂಟ್ಗೆಲ್ಲ SS ರೈಲಿಂಗ್ಸ್ ಯೂಸ್ ಮಾಡಿದರೆ ವಿತ್ ಟಫನ್ ಗ್ಲಾಸಸ್ಗೆಲ್ಲ ಪ್ರೊವೈಡ್ ಮಾಡಿಕೊಡ್ತಾರೆ. ಇದು ಡೋರ್ ಫೇಸಿಂಗ್ ಬಂದುಬಿಟ್ಟು ಈಸ್ಟ್ ಇರುತ್ತೆ. ಸೊ ಫಸ್ಟ್ ಫ್ಲೋರ್ ಮಾತ್ರ ಈಸ್ಟ್ ಫೇಸಿಂಗ್ ಡೋರ್ ಇರುತ್ತೆ. ಡೋರೆಲ್ಲ ಅಷ್ಟೇ ಡೋರು ಮತ್ತು ವಾಸ್ಕಲ್ ಬಂದುಬಿಟ್ಟು ಟೀ ಕುಡ್ ಇರುತ್ತೆ ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಲಾಕಿಂಗ್ ಎಲ್ಲ ಅಷ್ಟೇ ಎಲ್ಲ ಡೋರ್ಸ್ಗೂ ಯುರೋಪಿಯನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ.
ಸೊ ಇಲ್ಲೂ ಕೂಡ ನೋಡ್ಬೋದು ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಇದು ಹಾಲ್ ಇದು. ಸೊ ಹಾಲ್ ಕೂಡ ನೋಡ್ಬೋದು 30-40 3 BHK ತುಂಬ ಸ್ಪೇಸಿಯಸ್ ಆಗಿ ಕೊಟ್ಟಿದೆ ರೂಮ್ಸ್ ಎಲ್ಲನೂ. ಸೊ ಹಾಲ್ ಕೂಡ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿದೆ. ಹಾಲಲ್ಲಿ ಒಂದು ಚೆನ್ನಾಗಿರುವಂಥ ಒಂದು POP ಕೂಡ ಮಾಡಿದ್ದಾರೆ. ಸೊ ಹಾಲಲ್ಲಿ 2 ವಿಂಡೋ ಕೊಟ್ಟಿದ್ದಾರೆ. ಸೊ ಎಲ್ಲ ಅಷ್ಟೇ 4x4 ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ವೆಂಟಿಲೇಷನ್ ಎಲ್ಲ ಪ್ರಾಬ್ಲಮ್. TV ಈಸ್ಟ್ ಫೇಸಿಂಗ್ ಅಲ್ವಾ, ಸೊ ವೆಂಟಿಲೇಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಹಾಲಲ್ಲಿ TV ಯೂನಿಟ್ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡಿ. ಎಲ್ಲ ಬಾರ್ಡ್ಗೂ ಅಷ್ಟೇ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಎಂಟ್ರಿ ಬಾರ್ಡ್ಗೆಲ್ಲನೂ ವುಡನ್ ಫಿನಿಶಿಂಗ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಾಲ್ಗೆ ಅಟ್ಯಾಚಾಗಿ ಒಂದು ಪೂಜಾ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಪೂಜಾ ರೂಮ್ ಕೂಡ ಅಷ್ಟೇ ವಾಸ್ಕಲ್ಲು ಮತ್ತು ಮೇನ್ ಡೋರ್ ಬಂದುಬಿಟ್ಟು ಟೀ ಕುಡ್ ಇರುತ್ತೆ. ಸೊ ಎಲ್ಲ ಡೋರ್ಸ್ ಎಲ್ಲ ಅಷ್ಟೇ ಹ್ಯಾಂಡ್ಮೇಡ್ ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಪೂಜಾ ರೂಮ್ ಒಳಗಡೆ ಅಷ್ಟೇ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಪೂಜಾ ರೂಮ್ ಕೂಡ ನೋಡ್ಬೋದು ಸ್ಪೇಸಿಯಸ್ ಆಗಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಡೈನಿಂಗ್ ಹಾಲ್. ಇದು ಕಿಚನ್ಗೆ ಅಟ್ಯಾಚಾಗಿ ಡೈನಿಂಗ್ ಹಾಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಡೈನಿಂಗ್ ಹಾಲಲ್ಲಿ ಕೂಡ ಅಷ್ಟೇ 2 ವಿಂಡೋ ಕೊಟ್ಟಿದ್ದಾರೆ. ಒಂದು 4x4 ಒಂದು 2x4 ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಸಿಂಕ್ ಕೂಡ ಕೊಟ್ಟಿದ್ದಾರೆ. ಸೊ ಹ್ಯಾಂಡ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ. ಸೊ ಎಂಟ್ರಿ ಹಾರ್ಚ್ ಕೂಡ ನೋಡ್ಬೋದು, ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಇದು ಮಾಡ್ಲರ್ ಕಿಚನ್. ಇದು ಮೇಲ್ಗಡೆ ಲಾಫ್ಟು, ಮಿಡ್ ಯೂನಿಟು ಮತ್ತು SS ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ವಾಲ್ಗೆಲ್ಲ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸಿಂಕ್ ಎಲ್ಲ ಅಷ್ಟೇ ಸ್ಟೋನ್ದೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಗ್ರಾನೈಟ್ ಸಿಂಕೇ ಪ್ರೊವೈಡ್ ಮಾಡಿದ್ದಾರೆ. ಸೊ ವಿಂಡೋ ಎಲ್ಲನೂ ವುಡನ್ ವಿಂಡೋ ಕೊಟ್ಟಿದ್ದಾರೆ. ಚಿಮ್ನಿ ಪಾಯಿಂಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಬಾಸ್ಕೆಟ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ. ಸೊ ಕಿಚನ್ ಕೂಡ ನೋಡ್ಬೋದು ಸ್ಪೇಸಿಯಸ್ ಆಗಿ ಕೊಟ್ಟಿದ್ದಾರೆ. ಕಿಚನ್ಗೆ ಅಟ್ಯಾಚಾಗಿ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಯುಟಿಲಿಟಿ ಡೋರ್ಸ್ ಎಲ್ಲ WPC ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ, ವಾಟರ್ ಪ್ರೂಫ್ದು ವಿತ್ ಸೇಫ್ಟಿ ಗ್ರಿಲ್ ಎಲ್ಲ ಕೊಟ್ಟಿದ್ದಾರೆ ಯುಟಿಲಿಟಿಗೆ. ಮತ್ತು ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಾಟರ್ ಪ್ರೂಫಿಂಗ್ ಟೈಲ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಸೊ ಇಲ್ಲೂ ಅಷ್ಟೇ ವಾಟರ್ ಪಾಯಿಂಟು, ಎಲೆಕ್ಟ್ರಿಸಿಟಿ ಪಾಯಿಂಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಕೆಳಗಡೆ ಫ್ಲೋರಿಂಗ್ ಬಂದ್ಬಿಟ್ಟು ಸೇಮ್ ಗ್ರಾನೈಟೇ ಯೂಸ್ ಮಾಡಿದ್ದಾರೆ. ಸೊ ಕಿಚನ್ ಇನ್ನೊಂದು ಟೈಮ್ ಅಬ್ಸರ್ವ್ ಮಾಡ್ಬೋದು. ಸೊ ಕಿಚನ್ ಎಲ್ಲ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿ ಕೊಟ್ಟಿದ್ದಾರೆ. 3 BHK ಮಾಡಿದ್ರು ಡೈನಿಂಗ್ ಹಾಲು, ಕಿಚನ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಾಲ್ ಇನ್ನೊಂದು ಟೈಮ್ ಅಬ್ಸರ್ವ್ ಮಾಡ್ಬೋದು. ಸೊ ಯಾವ ಥರ ಸ್ಪೇಸಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಟೋಟಲ್ 3 ರೂಮ್ಸ್ ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್, ಒಂದು 2 ಕಾಮನ್ ರೂಮ್ ಬರುತ್ತೆ, ಒಂದು ಕಾಮನ್ ರೆಸ್ಟ್ ರೂಮ್ ಬರುತ್ತೆ. ಬನ್ನಿ ಈಗ ರೂಮ್ ನಂಬರ್ 1 ಇದು ಕಾಮನ್ ರೂಮ್ ನೋಡೋಣ. ಡೋರ್ಸ್ ಎಲ್ಲ ಅಷ್ಟೇ ಪ್ಲಸ್ ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಒಳ್ಳೆ ಕ್ವಾಲಿಟಿ MD ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ. ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ಇದು ರೂಮ್ ನಂಬರ್ 1 ಇದು. ಸೊ ನೋಡ್ಬೋದು ರೂಮಲ್ಲಿ POP ಕೊಟ್ಟಿದ್ದಾರೆ. ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿ, ವುಡನ್ ವಿಂಡೋದು. ಸೊ 4x4 ವಿಂಡೋ ಕೂಡ ಕೊಟ್ಟಿದ್ದಾರೆ. ರೂಮ್ ಸೈಜ್ ಎಲ್ಲ ನೋಡ್ಬೋದು 9x9 ಇದೆ ರೂಮ್ ಸೈಜ್ ಇದು. ಇದರಲ್ಲಿ ಕಿಂಗ್ ಸೈಜ್ ಕಟ್ ಹಾಕೋಬೋದು. ನೀವು ಗ್ರಾನೈಟ್ ಲೆಂತ್ ಎಲ್ಲ ನೋಡ್ಕೋಬೋದು. 2.5 ಗ್ರಾನೈಟ್ ಅಂದರೆ ಒಂದು ಗ್ರಾನೈಟ್ ಬಂದುಬಿಟ್ಟು 3 ಫೀಟ್ ಮತ್ತು 1 ಫೀಟ್ ಕೊಟ್ಟಿದ್ದಾರೆ. ಟೋಟಲ್ ಬಂದುಬಿಟ್ಟು 9x9 ಫೀಟ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದರಲ್ಲಿ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಮೇಲ್ಗಡೆ ಲಾಫ್ಟು ಮತ್ತು ಓಪನ್ ಕಬೋರ್ಡ್ಸು ವಿತ್ ಸ್ಟ್ಯಾಂಡಿಂಗ್ ಮಿರರ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಇದು. ಇದು ಅಷ್ಟೇ ಡೋರ್ಸ್ ಎಲ್ಲ ರೆಡಿಮೇಡ್ ಡೋರ್ಸ್ ಇರುತ್ತೆ, ಫ್ಲಶ್ ಡೋರ್ಸ್ ಇರುತ್ತೆ. ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ಮಾಸ್ಟರ್ ಬೆಡ್ರೂಮ್ ನೋಡ್ಬೋದು. ಸೊ ಆಲ್ಮೋಸ್ಟ್ ಇದು 12x12 ಇದೆ ಇದು ರೂಮ್ ಸೈಜ್ ಬಂದ್ಬಿಟ್ಟು. ಸೊ ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವಿಂಡೋ ಕೂಡ ನೋಡ್ಬೋದು. ವಿಂಡೋ ಬಂದ್ಬಿಟ್ಟು ಆಲ್ಮೋಸ್ಟ್ 6x4 ಇದೆ ಇದು. ಸೊ ಮೇಲ್ಗಡೆ POP ಎಲ್ಲ ಕೊಟ್ಟಿದ್ದಾರೆ. ಫುಲ್ ವಾಲ್ಗೆ ಒಂದು ಫುಲ್ ಕಬೋರ್ಡ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮೇಲೆ ಲಾಫ್ಟ್ ಮತ್ತು ಕಬೋರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ ವಿತ್ ಸ್ಟ್ಯಾಂಡಿಂಗ್ ಮಿರರ್ ಎಲ್ಲ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಮಾಸ್ಟರ್ ಬೆಡ್ರೂಮ್ಗೆ ಒಂದು ಅಟ್ಯಾಚ್ ರೆಸ್ಟ್ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಷ್ಟು ರೆಸ್ಟ್ ರೂಮ್ ಇದು. ಸಪ್ರೇಟಾಗಿ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಟ್ಯಾಪು ಮತ್ತು ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಎಲೆಕ್ಟ್ರಿಸಿಟಿ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಸೊ ಇದು ಅಟ್ಯಾಚ್ ರೆಸ್ಟ್ ರೂಮ್ ಇದು. ಡೋರ್ಸ್ ಎಲ್ಲ ಅಷ್ಟೇ WPC ಡೋರ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲೂ ಅಷ್ಟೇ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದರೆ. ಇಲ್ಲಿ ಫಸ್ಟ್ ಫ್ಲೋರ್ಗೆ ಮಾತ್ರ ವಾಲ್ ಮೌಂಟೆಡ್ ಕಮೋಡ್ಸ್ ಬರುತ್ತೆ. ಎಲ್ಲನೂ ಪ್ಯಾರಿವೇರ್ ಫಿಟ್ಟಿಂಗ್ಸ್ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ಮತ್ತು ಎಕ್ಸಾಸ್ಟ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಎಕ್ಸಾಸ್ಟ್ ಪಾಯಿಂಟ್ ಫ್ಯಾನ್ ಕೂಡ ಫಿಟ್ ಮಾಡಿಕೊಡ್ತಾರೆ. ಫಿಟ್ಟಿಂಗ್ಸ್ ಎಲ್ಲ ಅಷ್ಟೇ ಪ್ಯಾರಿವೇರ್ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ಆಂಟಿ ಸ್ಕಿಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಮಾಸ್ಟರ್ ಬೆಡ್ರೂಮ್ ಇನ್ನೊಂದು ಟೈಮ್ ಅಬ್ಸರ್ವ್ ಮಾಡ್ಬೋದು. ತುಂಬ ಸ್ಪೇಸ್ ಇದೆ. 12x12 ಇದೆ ಮಾಸ್ಟರ್ ಬೆಡ್ರೂಮ್ ಇದು. ಸೊ 30 ಫೀಟಲ್ಲಿ 3 BHK ಮಾಡಿದ್ರು ಎಲ್ಲ ರೂಮ್ಸನ್ನು ಅಷ್ಟೇ ಸ್ಪೇಸಿಯಸ್ಸಾಗಿ ಕೊಟ್ಟಿದ್ದಾರೆ. ಸೊ ವೈರಿಂಗ್ ಎಲ್ಲ ಅಷ್ಟೇ ಫಿನಾಲೆಕ್ಸ್ ಕಂಪ್ನಿ ಯೂಸ್ ಮಾಡಿದ್ದಾರೆ. ಸ್ವಿಚಸ್ ಎಲ್ಲನೂ GM ಮೆಟೀರಿಯಲ್ ಯೂಸ್ ಮಾಡಿ ಗೋಲ್ಡ್ ಮೆಡಲ್ ಸ್ವಿಚಸ್ ಯೂಸ್ ಮಾಡಿದ್ದಾರೆ. ಸೊ ಕಾಮನ್ ರೆಸ್ಟ್ ರೂಮ್ ಇದು. ಸೊ ಕಾಮನ್ ರೆಸ್ಟ್ ರೂಮ್ ಕೂಡ ನೋಡ್ಬೋದು ಸ್ಪೇಸಿಯಸ್ ಆಗಿದೆ. ವಾಲ್ಗೆಲ್ಲ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದರೆ. ಇದರಲ್ಲೂ ಅಷ್ಟೇ ವಾಲ್ ಮೌಂಟೆಡ್ ಕಮೋಡ್ಸ್ ಬರುತ್ತೆ. ಸೊ ಇದರಲ್ಲೂ ಅಷ್ಟೇ ಜಾಗರ್ ಮತ್ತು ಪ್ಯಾರಿವೇರ್ ಫಿಟ್ಟಿಂಗ್ಸ್ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಪ್ರೊವೈಡ್ ಮಾಡ್ತಿರೋ. ಕಮೋಡ್ ಎಲ್ಲನೂ ಅಷ್ಟೇ ಕಮೋಡ್ ಎಲ್ಲ ಪ್ಯಾರಿವೇರ್ ಬರುತ್ತೆ. ಸೊ ಫಿಟ್ಟಿಂಗ್ಸ್ ಎಲ್ಲನೂ ಜಾಗರ್ ಬರುತ್ತೆ.
ಸೊ ರೂಮ್ ನಂಬರ್ 3 ಇದು. ಸೊ ಇದು ಕೂಡ ನೋಡ್ಬೋದು. ಇದರಲ್ಲಿ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಸೊ ಇದರಲ್ಲಿ ಅಷ್ಟೇ ಕಬೋರ್ಡು ಲಾಫ್ಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ POP ಕೂಡ ಮಾಡಿದ್ದಾರೆ ಸಿಂಪಲ್ಲಾಗಿ. ವಿಂಡೋ ಕೂಡ ಅಷ್ಟೇ 4x4 ಕೊಟ್ಟಿದ್ದಾರೆ. ವುಡನ್ ವಿಂಡೋದು ರೆಡ್ ಸಾಲ್ ಮೆಟೀರಿಯಲ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಫಸ್ಟ್ ಫ್ಲೋರ್ ಇದು 3 BHK ಕೊಟ್ಟಿದ್ದಾರೆ. ಓನರ್ ಯಾರು ತೊಗೊಳ್ಳೋರು ಇರೋಕ್ಕಂತ ಹೇಳ್ಬಿಟ್ಟು 3 BHK ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರಲ್ಲಿ ಬಂದುಬಿಟ್ಟು ರೆಂಟಲ್ ಪರ್ಪಸ್ ಮಾಡಿದ್ದಾರೆ. ಅಂದರೆ 1 BHK ಮತ್ತು 2 BHK ಎರಡು ಪಾರ್ಟಿಷನ್ ಮಾಡಿದ್ದಾರೆ. ಸೊ ಸೆಕೆಂಡ್ ಫ್ಲೋರ್ ಇದು. ಸೆಕೆಂಡ್ ಫ್ಲೋರ್ ಬಂದುಬಿಟ್ಟು 2 BHK ಮತ್ತು 1 BHK ಪ್ರೊವೈಡ್ ಮಾಡಿದ್ದಾರೆ. ಸೊ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು 1 BHK ಕೊಟ್ಟಿದ್ದಾರೆ. ಇಲ್ಲೂ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ ನೋಡ್ಬೋದು. ಸೊ ಇಲ್ಲೆಲ್ಲ ಮೇನ್ ಡೋರ್ಸ್ ಬಂದುಬಿಟ್ಟು ರೆಡ್ ಸಾಲ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಡೋರ್ ಫೇಸಿಂಗ್ ಬಂದುಬಿಟ್ಟು ನಾರ್ತ್ ಇರುತ್ತೆ. ಓನ್ಲಿ ಫಸ್ಟ್ ಫ್ಲೋರ್ ಮಾತ್ರ ಈಸ್ಟ್ ಫೇಸಿಂಗ್ ಡೋರ್ ಕೊಟ್ಟಿದ್ದಾರೆ. ಸೈಡ್ ಕೂಡ ಅಷ್ಟೇ ಈಸ್ಟ್ ಫೇಸಿಂಗ್ ಇರುತ್ತೆ. ಸೊ ಇದು 1 BHK ಇದು. ಸೊ 1 BHK ಹಾಲ್ ಕೂಡ ನೋಡ್ಬೋದು. ಸೊ ಒಂದು ವಾಲ್ಗೆಲ್ಲ ರಾಯಲ್ ಪ್ಲೇ ಯೂಸ್ ಮಾಡಿದ್ದಾರೆ. ಸೊ ಫ್ಲೋರಿಂಗೆಲ್ಲ ಸೇಮ್ ಗ್ರಾನೈಟೇ ಇರುತ್ತೆ. ಸೊ ಹಾಲಲ್ಲಿ ಮಾತ್ರ POP ಪ್ರೊವೈಡ್ ಮಾಡಿದ್ದಾರೆ. ಸೊ ಹಾಲಲ್ಲಿ ಬಂದುಬಿಟ್ಟು TV ಯೂನಿಟ್ ಮತ್ತು ಪೂಜಾ ರೂಮ್ ಕೂಡ ಕೊಟ್ಟಿದ್ದಾರೆ. ಪೂಜಾ ರೂಮ್ ಮತ್ತು UPS ಪಾಯಿಂಟ್ ಇದೆ. ಮೇಲ್ಗಡೆ ಪೂಜಾ ರೂಮ್ ಮತ್ತು UPS ಪಾಯಿಂಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಕಿಚನ್ ಇದು ಮಾಡ್ಲರ್ ಕಿಚನ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಕಿಚನ್ ಕೂಡ ಸ್ಪೇಸಿಯಸ್ ಆಗಿದೆ. ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಬಾಸ್ಕೆಟ್ಸ್ ಎಲ್ಲ SS ಯೂಸ್ ಮಾಡಿದ್ದಾರೆ ಮತ್ತು ಫ್ರಿಜ್ ಪಾಯಿಂಟ್ ಎಲ್ಲ ಸಪ್ರೇಟಾಗಿ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರೀ ವಾಷಬಲ್ ಇರುತ್ತೆ. ಸೊ ಇದು ರೂಮ್ ಇದು ಕಾಮನ್ ರೂಮ್ ಇರುತ್ತೆ. ಸೊ ಇದರಲ್ಲಿ ಕ್ವೀನ್ ಸೈಜ್ ಕಾಟ್ ಮಾತ್ರ ಹಾಕೋಬೋದು. 2 ವಿಂಡೋ ಕೊಟ್ಟಿದ್ದಾರೆ. ಸೊ ಎಲ್ಲನೂ 3x4 ವಿಂಡೋಸ್ ಕೊಟ್ಟಿದ್ದಾರೆ. ಕಬೋರ್ಡ್ಸ್ ಎಲ್ಲ ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಓನ್ಲಿ ಕ್ವೀನ್ ಸೈಜ್ ಕಾಟ್ ಮಾತ್ರ ಹಾಕ್ಕೋಬೋದು. ಸೊ 1 BHK ಅಲ್ಲಿ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ವಾಷಿಂಗ್ ಮಿಷಿನ್ ಕೂಡ ಇಟ್ಕೋಬೋದು. ಸೊ ಟ್ಯಾಪು ಮತ್ತು ಎಕ್ಸಾಸ್ಟ್ ಫ್ಯಾನ್ಗಳು ಕೊಟ್ಟಿದ್ದಾರೆ. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ಸೊ ಇದರಲ್ಲಿ ಸಿಂಗಲ್ ಮೌಂಟೆಡ್ ಕಮೋಡ್ಸ್ ಬರುತ್ತೆ. ಅದು ಅಷ್ಟೇ ಪ್ಯಾರಿವರ್ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ಇಲ್ಲಿ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವೆಟ್ರಿಫೈಡ್ ಟೈಲ್ಸ್ ಇದು. ಇಲ್ಲೆಲ್ಲ ವೆಸ್ಟರ್ನ್ ಟಾಯ್ಲೆಟ್ಸ್ ಪ್ರೊವೈಡ್ ಮಾಡ್ತಾರೆ. ಸೊ ಇಷ್ಟಿದು 1 BHK ಇದು ರೆಂಟಲ್ ಪರ್ಪಸ್ ಅಂತ ಹೇಳ್ಬಿಟ್ಟು. ಸೊ ರೆಂಟಲ್ ಕೂಡ ಅಷ್ಟೇ ಡಿಮ್ಯಾಂಡಬಲ್ ಇದೆ. ರೆಂಟಲ್ ಆಲ್ಮೋಸ್ಟ್ ನಿಮಗೆ ಒಂದು 9,000 ಹೋಗುತ್ತೆ. ಡಬಲ್ ಬೆಡ್ರೂಮ್ ಬಂದ್ಬಿಟ್ಟು ಒಂದು 14,000 to 15,000 ಹೋಗುತ್ತೆ. ಆ ಥರ ರೆಂಟಲ್ ಡಿಮ್ಯಾಂಡಬಲ್ ಕೂಡ ಇದೆ. ಸೊ ಇದು ಲಾಸ್ಟಿಗೆ ಬಂದುಬಿಟ್ಟು 2 BHK ಪ್ರೊವೈಡ್ ಮಾಡಿದ್ದಾರೆ. ಇದು ಅಷ್ಟೇ ನಾರ್ತ್ ಫೇಸಿಂಗ್ ಡೋರ್ ಇರುತ್ತೆ. ಡೋರೆಲ್ಲ ಅಷ್ಟೇ ರೆಡ್ ಸಾಲ್ ಮೆಟೀರಿಯಲ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಲಾಕ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಮನೆಗೂ ಯುರೋಪಿಯನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಹಾಲ್ ಇದು. ಸೊ ಹಾಲ್ ಕೂಡ ನೋಡ್ಬೋದು ಸ್ಪೇಸಿಯಸ್ ಆಗಿದೆ. ಸೊ ಹಾಲಲ್ಲಿ ಅಷ್ಟೇ POP ಎಲ್ಲ ಮಾಡಿದ್ದಾರೆ. ಮತ್ತು TV ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಲ್ಗೆ 2 ವಿಂಡೋ ಕೊಟ್ಟಿದ್ದಾರೆ. ಸೊ ಫ್ರಂಟ್ಗೆ 1 ವಿಂಡೋ ಕೊಟ್ಟಿದ್ದಾರೆ ಮತ್ತು ಈ ಕಡೆ ಎಲ್ಲ 1 ವಿಂಡೋ ಕೊಟ್ಟಿದ್ದಾರೆ. ಸೊ ಫ್ರಂಟ್ ವಿಂಡೋ ಬಂದ್ಬಿಟ್ಟು 4x4 ಕೊಟ್ಟಿದ್ದಾರೆ. ಸೊ ಇದರಲ್ಲೂ ಅಷ್ಟೇ ಪೂಜಾ ರೂಮ್ ಕೂಡ ಸಪ್ರೇಟಾಗಿ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಲೇಸರ್ ಕಟ್ಟಿಂಗ್ ಎಲ್ಲ ಹಾಕಿಲ್ಲ ಪೂಜಾ ರೂಮ್ಗೆ. ಎಲ್ಲ ಲೇಸರ್ ಕಟ್ಟಿಂಗ್ ಎಲ್ಲ ಮಾಡಿಕೊಡ್ತಾರೆ. ಸೊ ಕಿಚನ್ ಇದು ಮಾಡಲ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಲಾಫ್ಟು ಮಿಡ್ ಯೂನಿಟು ಮತ್ತು SS ಬಾಸ್ಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ ಮತ್ತು ಎಕ್ಸಾಸ್ಟ್ ಫ್ಯಾನ್ ಎಲ್ಲ ಕೊಟ್ಟಿದ್ದಾರೆ. ಚಿಮ್ನಿ ಪಾಯಿಂಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಕಿಚನ್ಗೆ ಅಟ್ಯಾಚಾಗಿ ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ. ಸೊ ಯುಟಿಲಿಟಿ ಡೋರ್ಸ್ ಎಲ್ಲ ಅಷ್ಟೇ UPSC ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಕಿಚನ್ ಯುಟಿಲಿಟಿಗೆಲ್ಲ ಸೇಫ್ಟಿ ಗ್ರಿಲ್ ಎಲ್ಲ ಹಾಕಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು. ಇಲ್ಲಿ 2 ರೂಮ್ ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಇದು ರೂಮ್ ಸೈಜ್ ಬಂದ್ಬಿಟ್ಟು ಆಲ್ಮೋಸ್ಟ್ 11x11 ಇದೆ. ಇದು ತುಂಬ ಸ್ಪೇಸಿಯಸ್ ಆಗಿದೆ. ಸೊ ಕಿಂಗ್ ಸೈಜ್ ಕಟ್ ಹಾಕೋಬೋದು ಆರಾಮಾಗಿ. ಸೊ ಆ ಥರ ಸ್ಪೇಸಿಯಸ್ ರೂಮ್ ಕೂಡ ಪ್ರಾಬ್ಲಮ್. ವಿಂಡೋ ಅಷ್ಟೇ ಒಂದು 6x4 ಕೊಟ್ಟಿದ್ದಾರೆ ವಿಂಡೋಲ್ಲೂ. ಇಲ್ಲಿ ಫುಲ್ ವಾಲ್ಗೆ ಕಬೋರ್ಡ್ಸ್ ಎಲ್ಲ ಪ್ರೊವೈಡ್ ಮಾಡಿ ಸ್ಟ್ಯಾಂಡಿಂಗ್ ಮಿರರ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲೂ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಅಟ್ಯಾಚ್ ರೆಸ್ಟ್ ರೂಮ್ ಇದು ಅಷ್ಟೇ ಸಿಂಗಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಪ್ಯಾರಿವರ್ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ ನೋಡ್ಬೋದು. ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೊ ಫ್ಲೋರಿಂಗೆಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಡೋರ್ಸ್ ಎಲ್ಲ WPC ಡೋರ್ಸ್ ಕೊಟ್ಟಿದ್ದಾರೆ ವಾಟರ್ ಪ್ರೂಫಿಂಗ್ದು. ಸೊ ಮನೆ ಅಲ್ಸನೇ ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು ನೋಡ್ಬೋದು ಸ್ಪೇಸಿಯಸ್ ಆಗಿದೆ. ಕಾಮನ್ ರೆಸ್ಟ್ ರೂಮ್ ಕೂಡ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದೆ. ಇದರಲ್ಲೂ ಅಷ್ಟೇ ಸಿಂಗಲ್ ಮೌಂಟೆಡ್ ಕಮೋಡ್ ಬರುತ್ತೆ. ವೆಸ್ಟರ್ನ್ ಟಾಯ್ಲೆಟ್ಸ್ ಬರುತ್ತೆ ವಿತ್ ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ಸೊ ಇದು ರೂಮ್ ನಂಬರ್ 2 ಇದು. ಡೋರ್ಸ್ ಎಲ್ಲ ಅಷ್ಟೇ ಫ್ಲಶ್ ಡೋರ್ಸ್ ಇರುತ್ತೆ. ಎಲ್ಲನೂ ರೆಡಿಮೇಡ್ ಡೋರ್ಸ್ ಇರುತ್ತೆ. ಸೊ ಇದರಲ್ಲೂ ಕಿಂಗ್ ಸೈಜ್ ಕಟ್ ಹಾಕೋಬೋದು ಆರಾಮಾಗಿ. ಸೊ ಆಲ್ಮೋಸ್ಟ್ 9x10 ಇದೆ ರೂಮ್ ಸೈಜ್ ಇದು. ಇದರಲ್ಲೂ ಅಷ್ಟೇ ಕಬೋರ್ಡ್ ಎಲ್ಲ ಓಪನ್ ಕಬೋರ್ಡ್ ವಿತ್ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ವಿಂಡೋ ಕೂಡ ಪ್ರೊವೈಡ್ ಮಾಡಿ 4x4 ವಿಂಡೋ ಕೂಡ ಕೊಟ್ಟಿದ್ದಾರೆ. 2 ರೂಮಲ್ಲೂ ಕಿಂಗ್ ಸೈಜ್ ಕಟ್ ಹಾಕೋಬೋದು 2 BHK ಆದ್ರೂ. ಸೊ ಇಷ್ಟು ಇದು ಸೆಕೆಂಡ್ ಫ್ಲೋರಲ್ಲಿ 1 BHK ಮತ್ತು 2 BHK ಡೀಟೇಲ್ಸ್ ಇದು ಟೋಟಲ್ ಬಿಲ್ಡಿಂಗ್ ಬಂದುಬಿಟ್ಟು ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. ಟೋಟಲ್ 12 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಸೊ ಬ್ರಿಕ್ಸ್ ಎಲ್ಲ ಆಲೋ ಬ್ರಿಕ್ಸ್ ಯೂಸ್ ಮಾಡಿ ಸಿಮೆಂಟ್ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ.
ಸೊ ಇನ್ನೂ ಒಂದು ಫ್ಲೋರ್ ಬೇಕಾದರೆ ಹಾಕ್ಕೋಬೋದು. ಆ ಥರ ಫೌಂಡೇಶನ್ ಎಲ್ಲ ನೀಟಾಗಿ ಹಾಕ್ಕೊಟ್ಟಿದ್ದಾರೆ, ಸ್ಟ್ರಾಂಗಾಗಿ ಹಾಕಿದ್ದಾರೆ. ಬನ್ನಿ ಈಗ ಟೆರೆಸ್ಗೆ ಹೋಗೋಣ. ಸೊ ಟೆರೆಸ್ ಇದು ವಾಟರ್ ಪ್ರೂಫಿಂಗ್ ಮಾಡಿಸ್ಕೊಡ್ತಾರೆ, ಇನ್ನೂ ಮಾಡಿಸಿಲ್ಲ, ಮಡ್ಡಿ ಮಾತ್ರ ಹೇಳಿದ್ದಾರೆ ಅಷ್ಟೇ. ನೀಟಾಗಿ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿಸ್ಕೊಡ್ತಾರೆ. ಪಿಲ್ಲರೆಲ್ಲ ನೋಡ್ಬೋದು, ಓಪನ್ ಪಿಲ್ಲರ್ ಕೊಟ್ಟಿದ್ದಾರೆ. ಇನ್ನೂ ಒಂದು ಫ್ಲೋರ್ ಬೇಕಾದರೆ ಹಾಕ್ಕೋಬೋದು. ಸರೌಂಡಿಂಗ್ ಏರಿಯಾ ಕೂಡ ಅಷ್ಟೇ ತುಂಬ ಡೆವಲಪ್ ಆಗಿದೆ, ಒಳ್ಳೆ ರೆಂಟಲ್ ಡಿಮ್ಯಾಂಡಬಲ್ ಕೂಡ ಇದೆ. ಸೊ ಇಲ್ಲಿ 2 ಟ್ಯಾಂಕ್ ಪ್ರೊವೈಡ್ ಮಾಡಿ 1000 ಲೀಟ್ರದ್ದು 2 ಟ್ಯಾಂಕ್ ಕೊಟ್ಟಿದ್ದಾರೆ, 2000 ಲೀಟರ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಟ್ಯಾಂಕ್ ರೂಮ್ ಕೆಳಗಡೆ ಅಷ್ಟೇ ಒಂದು ಎಲೆಕ್ಟ್ರಿಸಿಟಿ ಪಾಯಿಂಟ್ ಮತ್ತು ಟ್ಯಾಪ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೇಕಾದರೆ ಸೇಫ್ಟಿ ಗ್ರಿಲ್ ಹಾಕೊಂಡು ಇಲ್ಲಿ ಬೇಕಾದರೆ ವಾಷಿಂಗ್ ಮಿಷಿನಲ್ಲಿ ಇಟ್ಕೋಬೋದು, ಏನಾದರೂ ಸ್ಟೋರೇಜ್ಗಾದರೂ ಅನುಕೂಲ ಮಾಡ್ಕೋಬೋದು. ಸೊ ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್. ಇದು ಪ್ರಾಪರ್ಟಿ ಬಂದುಬಿಟ್ಟು DC ಕನ್ವರ್ಷನ್ ಆಗಿದೆ, BBMP ಲಿಮಿಟ್ಸಲ್ಲಿ ಬರುತ್ತೆ. ಬಿ ಖಾತಾ ಪ್ರಾಪರ್ಟಿ ಇದು. ಕ್ಲಿಯರ್ ಟೈಟಲ್ಸ್ ಇರುತ್ತೆ. ಅಪ್ ಟು 70% ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ ನಮಗೆ. ಇದು ಪ್ರಾಪರ್ಟಿ ಪ್ರೈಸ್ ಬಂದುಬಿಟ್ಟು 1,50,00,000 ಹೇಳ್ತಿದ್ದಾರೆ, 1.25 ಕೋಟಿ ಹೇಳ್ತಿದ್ದಾರೆ, 1,50,00,000 ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ ಇದು. ಸೊ ಕ್ಲಿಯರ್ ಟೈಟಲ್ಸ್ ಇರುತ್ತೆ, ಅಪ್ ಟು 70% ಲೋನ್ ಕೂಡ ಸಿಗುತ್ತೆ. ಸೊ ಆಲ್ರೆಡಿ ಈ ಪ್ರಾಪರ್ಟಿಗೆ ICICI ಬ್ಯಾಂಕಲ್ಲಿ ಲೋನ್ ಇದೆ. ಸೊ ಬೇರೆ ಬ್ಯಾಂಕಲ್ಲಿ ಕೂಡ ಟ್ರೈ ಮಾಡ್ಬೋದು. ಈಗ ಆಲ್ರೆಡಿ ICICI ಬ್ಯಾಂಕಲ್ಲಿ ಲೋನ್ ತೊಗೊಂಡಿದ್ದಾರೆ ಇವರು. ಸೊ ನೀವು ಬೇಕಾದರೆ ಬೇರೆ ಬ್ಯಾಂಕಲ್ಲಿ ಕೂಡ ಟ್ರೈ ಮಾಡ್ಬೋದು. ಸೊ ರೆಂಟಲ್ ಕೂಡ ಅಷ್ಟೇ, ಒಂದು ಮನೇಲಿ ಓನರ್ ಇದ್ದು ಆಲ್ಮೋಸ್ಟ್ ಒಂದು 35,000 to 40,000 ರೆಂಟ್ ಕೂಡ ಸಿಗುತ್ತೆ. ಸೊ ಆ ಥರ ರೆಂಟಲ್ ಡಿಮ್ಯಾಂಡಬಲ್ ಕೂಡ ಇದೆ ಏರಿಯಾ ಬಂದುಬಿಟ್ಟು. ಸೊ ಲೊಕೇಶನ್ ಬಂದುಬಿಟ್ಟು ಅಬ್ಬಿಗೆರೆ ಟು ಲಕ್ಷ್ಮೀಪುರ ಮೇನ್ ರೋಡಲ್ಲಿ ಬರುತ್ತೆ, ನಿಯರ್ ಅಬ್ಬಿಗೆರೆ ಹತ್ರ ಬರುತ್ತೆ. ಇದು ಅವೇಕ್ಷಾ ಹಾಸ್ಪಿಟ್ಲ್ ಹತ್ರ ಬರುತ್ತೆ. ಸೊ ಜಸ್ಟ್ ಅವೇಕ್ಷಾ ಹಾಸ್ಪಿಟ್ಲಿಗೆ 1.5 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಮತ್ತು ಅಬ್ಬಿಗೆರೆ ಅಟ್ಯಾಚ್ ಆಗಿರುತ್ತೆ ಇದು. ಸೊ BL ಸರ್ಕಲ್ಗೆ ಒಂದು 6 ಕಿಲೋಮೀಟರ್ಸ್ ಆಗುತ್ತೆ, ಮತ್ತು ಸಂಭ್ರಮ್ ಕಾಲೇಜ್ಗೆ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ. ಇದು ಅಬ್ಬಿಗೆರೆಗೆ ಅಟ್ಯಾಚ್ ಆಗಿ ಬರುತ್ತೆ. ಸೊ ಅಬ್ಬಿಗೆರೆ ಟು ಲಕ್ಷ್ಮೀಪುರ ಮೇನ್ ರೋಡಲ್ಲಿ ಬರುತ್ತೆ. ಸೊ ಫರ್ದರ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ಫುಲ್ ಡೀಟೇಲ್ಸ್ ನಂಬರ್ ಕೂಡ ಪ್ರೊವೈಡ್ ಮಾಡ್ತೀನಿ. ಏನೋ ಡೌಟ್ಸ್ ಇದ್ದರೆ ಕಾಲ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ಯು ವಾಚಿಂಗ್.